ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ ಭಟ್. ಇವತ್ತು ನಾವು ನರಿಂಗಾಣದ ಯನಪೋಯ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇಲ್ಲಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ನಾವು PCOS ಹಾಗೆ ಗರ್ಭಿಣಿ ಬಾಣಂತಿಯರ ಆರೈಕೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ಯನಪೋಯ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇಲ್ಲಿನ ಪ್ರಸೂತಿ ತಂತ್ರ ಮತ್ತು ಸ್ತ್ರೀರೋಗ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಆಶಾ ಪಾರ್ವತಿ ವಿ. ಇವರನ್ನು ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಡಾಕ್ಟರ್. ನಮಸ್ತೆ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ PCOS ಸಮಸ್ಯೆ. ಸೊ PCOS ಅಂದರೆ ಏನು ಡಾಕ್ಟರ್? PCOS ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಅಂದರೆ ಅಂಡಾಶಯದಲ್ಲಿ ಸಣ್ಣ ಸಣ್ಣ ಹುಣ್ಣುಗಳು ಅಥವಾ ಸಿಸ್ಟ್ಗಳು ಆಗುವಂಥದ್ದು, ಅದನ್ನು ನಾವು PCOS ಅಂತ ಹೇಳೋದು. ಇದೀಗ ಸರ್ವೇ ಸಾಮಾನ್ಯವಾಗಿ 10ರಲ್ಲಿ 3ರಿಂದ 4 ಜನ ಮಹಿಳೆಯರಲ್ಲಿ ಕಂಡುಬರುವಂಥ ಸಮಸ್ಯೆ. ಹಾಗಾದರೆ ಡಾಕ್ಟರ್, ಈ PCOS ಬರಲಿಕ್ಕೆ ಕಾರಣ ಏನು? PCOS ಬರಲಿಕ್ಕೆ ಪ್ರಮುಖ ಕಾರಣ ಅಂತೇಳಿ ಹೇಳಿದರೆ ನಮ್ಮ ಜೀವನ ಶೈಲಿಯಲ್ಲಿ ಆಗುವಂತಹ ಬದಲಾವಣೆ ಅಂತೇಳಿ ಹೇಳ್ಬೋದು. ಈಗ ಅಂದರೆ ಮೊದಲಿನ ಕಾಲಕ್ಕೆ ಮತ್ತು ಈಗಕ್ಕೆ ಗಮನಿಸೋದಾದರೆ ಇದನ್ನು ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೇವೆ. PCOD ಇದರಲ್ಲಿ ಹಾರ್ಮೋನ್ನ ವೈಪರೀತ್ಯದಿಂದಾಗಿ ಅಥವಾ ವ್ಯತ್ಯಯದಿಂದಾಗಿ ಮಹಿಳೆಯರಲ್ಲಿ ಋತು ಚಕ್ರದಲ್ಲಿ ಅನೇಕ ಬದಲಾವಣೆಗಳಾಗ್ತದೆ. ಇದಕ್ಕೆ ಪ್ರಮುಖವಾಗಿ ಹಾರ್ಮೋನ್ನ ವ್ಯತ್ಯಾಸ ಬರಬೇಕಿದ್ರೆ ನಮ್ಮ ಆಹಾರ ಶೈಲಿಯಲ್ಲಿ ಹಾಗೂ ನಮ್ಮ ಜೀವನ ಶೈಲಿ ಆಗುವಂತಹ ಬದಲಾವಣೆಗಳು ಪ್ರಮುಖವಾದಂತಹ ಕಾರಣ. ಹಾಗೆ ಡಾಕ್ಟರ್, ಈ PCOSನ ಪ್ರಮುಖ ಲಕ್ಷಣಗಳೇನು? ಈ PCOS ಅಲ್ಲಿ ಸುಮಾರು ಲಕ್ಷಣಗಳಿರುತ್ತದೆ. ಪ್ರಮುಖವಾಗಿ ಅಂತಂದರೆ ಅನಿಯಮಿತ ಋತುಸ್ರಾವ ಆಗುವಂಥದ್ದು, ಅಂದರೆ ಇರೆಗ್ಯುಲರ್ ಪೀರಿಯಡ್ಸ್ ಅಥವಾ ಇರೆಗ್ಯುಲರ್ ಮೆನ್ಸ್ಟ್ರುಯಲ್ ಸೈಕಲ್ಸ್ ಅಂತ ಹೇಳ್ತೇವೆ. ಅದರಲ್ಲೂ 2 ಥರದ ಲಕ್ಷಣಗಳಿರ್ತದೆ. ಕೆಲವೊಬ್ಬರಿಗೆ ಹೇಗೆ ನಾವು ಅಮೆನೋರಿಯಾ ಅಂತ ಹೇಳ್ತೇವೆ. ಅಮೆನೋರಿಯಾ ಅಂದರೆ ಅವರಿಗೆ 2 ತಿಂಗಳು ಅಥವಾ 3 ತಿಂಗಳು ಪೀರಿಯಡ್ಸ್ ಆಗದೇ ಇರುವಂಥದ್ದು. ಅಥವಾ ಇನ್ನೊಂದು ಥರದ ಲಕ್ಷಣ ಅಂತ ಹೇಳಿದರೆ ಆಗುವಾಗ ಅತಿಯಾಗಿ, ಅಂದರೆ ಎಕ್ಸೆಸಿವ್ ಬ್ಲೀಡಿಂಗ್ ಅಂತ ಹೇಳ್ತೇವೆ. 10 ದಿನ 15 ದಿನಗಳ ಕಾಲ ರಕ್ತಸ್ರಾವ ಆಗುವಂಥದ್ದು. 2 ಥರದ ಲಕ್ಷಣಗಳು ಪ್ರಮುಖವಾಗಿ ಕಂಡುಬರ್ತದೆ. ಇದರ ಜೊತೆಗೆ ಹಲವಾರು ಲಕ್ಷಣಗಳಿದೆ. ಅಂದರೆ ಮುಖದಲ್ಲಿ ಮೊಡವೆಗಳಾಗುವಂಥದ್ದು, ಕೇವಲ ಮುಖದಲ್ಲಿ ಮಾತ್ರ ಅಲ್ಲದೆ ಕುತ್ತಿಗೆ ಕೆಳಭಾಗದಲ್ಲಿ ಅಥವಾ ಹೊಟ್ಟೆಯಲ್ಲಿ ಎಲ್ಲ ಮೊಡವೆಗಳಾಗುವಂಥದ್ದು. ಇದರ ಜೊತೆಗೆ ಕೂದಲು ಉದುರುವಿಕೆ, ಹೇರ್ ಫಾಲ್ ಹೇಳ್ತೇವೆ. ತುಂಬ ಹಾರ್ಮೋನ್ ಅಂದರೆ ಆಂಡ್ರೋಜನ್ ಅಂತ ಹೇಳ್ತೇವೆ ಹಾರ್ಮೋನ್. ಈ ಹಾರ್ಮೋನ್ನ ವ್ಯತ್ಯಯದಿಂದಾಗಿ ಕೂದಲು ಉದುರುವಂಥದ್ದು ಅತಿಯಾಗಿ ಕಂಡುಬರುತ್ತದೆ. ಇದೆಲ್ಲದರ ಜೊತೆಗೆ ಮುಖದ ಮೇಲೆ, ಕುತ್ತಿಗೆಯ ಕೆಳಭಾಗದಲ್ಲಿ, ಹೊಟ್ಟೆ ಹಾಗೂ ತೊಡೆಯ ಮೇಲೆ ಅನಗತ್ಯ ರೋಮದ ಬೆಳವಣಿಗೆ ಕಂಡುಬರುವಂಥದ್ದು. ಇದು ಒಂದು PCODಯ ಲಕ್ಷಣ. ಇದರ ಜೊತೆಗೆ ಕುತ್ತಿಗೆಯ ಹಿಂಭಾಗದಲ್ಲಿ ಕಪ್ಪಾಗುವಂಥದ್ದು, ನಾವು ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳ್ತೇವೆ, ಡಾರ್ಕ್ ಆಗುವಂಥದ್ದು. ಇದೆಲ್ಲ ಸಾಮಾನ್ಯವಾಗಿ PCOSನ ಲಕ್ಷಣಗಳು. ಈಗ ಇದು PCOD ಅಂತೇಳಿ ಹೇಳಿದರೆ, PCOS ಅಂದರೆ ಬೇರೆ ಎಲ್ಲ ಸಿಸ್ಟಮ್ಗಳು ಇನ್ವಾಲ್ವ್ ಆಗೋದು ಅಂತೇಳಿ ಹೇಳಿದರೆ, ಈಗ ಕೆಲವರಿಗೆ ತುಂಬ ಸ್ಟ್ರೆಸ್ ಆಗುವಂಥದ್ದು, ಈ ಹಾರ್ಮೋನ್ನ ವ್ಯತ್ಯಾಸದಿಂದಾಗಿ ಅತಿಯಾದಂಥ ಸ್ಟ್ರೆಸ್ ಆಗುವಂಥದ್ದು ಅಥವಾ ಡಿಪ್ರೆಷನ್ ಅಂತ ಹೇಳ್ತೇವೆ, ಖಿನ್ನತೆಗೆ ಒಳಗಾಗ್ತಾರೆ. ಇದು ಕೂಡ ಲಕ್ಷಣಗಳು. ಇದರ ಜೊತೆಗೆ ಕೆಲವರಲ್ಲಿ ಟೈಪ್ 2 ಡಯಾಬಿಟಿಸ್ ಕಾಣುವಂಥದ್ದು ಅಥವಾ ರಕ್ತದೊತ್ತಡ ಜಾಸ್ತಿ ಆಗುವಂಥದ್ದು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ. ಇದೆಲ್ಲ ಕೂಡ PCODಯಿಂದಾಗಿ ಆಗುವಂಥದ್ದು. ಇದನ್ನೆಲ್ಲ ನಾವು ಇದೆಲ್ಲ ಲಕ್ಷಣಗಳನ್ನು ಸೇರಿಸಿದರೆ ನಾವು ಇದನ್ನು PCOS ಅಂತ ಹೇಳ್ತೇವೆ. ಅಂದರೆ ಸಿಂಡ್ರೋಮ್ ಅಂದರೆ ಸಮೂಹ ಲಕ್ಷಣಗಳು, ಸಮೂಹವನ್ನು PCOS ಅಂತ ಹೇಳ್ತೇವೆ. ಹಾಗಾದರೆ ಈ PCOSನಲ್ಲಿ ದೈಹಿಕ ಸಮಸ್ಯೆ ಜೊತೆಗೆ ಮಾನಸಿಕ ಸಮಸ್ಯೆಗಳು ಕೂಡ ಬರ್ತದೆ ಅಂತ ನೀವು? ಹೌದು, ಖಂಡಿತವಾಗಿ. ಯಾಕೆಂದರೆ ಹಾರ್ಮೋನ್ನ ವ್ಯತ್ಯಾಸ ಆಗುವ ಕಾರಣ ಮಾನಸಿಕ ಖಿನ್ನತೆಗೆ ಒಳಗಾಗುವಂಥದ್ದು, ಒತ್ತಡಕ್ಕೆ ಒಳಗಾಗುವಂಥದ್ದು, ಈಗಿನ ಜೀವನ ಶೈಲಿ ಪದ್ಧತಿಯಿಂದಾಗಿ ಕೂಡ ಸ್ಟ್ರೆಸ್ ಜಾಸ್ತಿ ಆಗ್ತದೆ. ಅದರ ಜೊತೆಗೆ ಇದರಿಂದನೂ ಮಾನಸಿಕ ಖಿನ್ನತೆ ಬರ್ತದೆ PCOS ಇಂದಾಗಿ. ಹಾಗಾದರೆ ಡಾಕ್ಟರ್, ಈ PCOS ಇದೆ ಅಂತ ಯಾವ ರೀತಿ ನಾವು ಕಂಡುಕೊಳ್ಬೋದು? ನಾನು ಆಗಲೇ ಹೇಳಿದಾಗೆ ದೈಹಿಕ ಲಕ್ಷಣಗಳ ಮೇಲೆ ಹಾಗೂ ಮಾನಸಿಕ ಲಕ್ಷಣದ ಜೊತೆಗೆ ಕೆಲವೊಂದು ರಕ್ತ ಪರೀಕ್ಷೆಗಳನ್ನು ನಾವು ಮಾಡ್ತೇವೆ. ಅದರ ಜೊತೆಗೆ ನಾವು ಸ್ಕ್ಯಾನಿಂಗ್ ಮಾಡಬೇಕಾಗ್ತದೆ. ರಕ್ತ ಪರೀಕ್ಷೆ ಅಂದರೆ ನಾರ್ಮಲ್ ರುಟೀನ್ ಬ್ಲಡ್ ಟೆಸ್ಟ್ ಮಾಡಬೇಕಾಗ್ತದೆ. ಜೊತೆಗೆ ರಕ್ತದಲ್ಲಿನ ಸಕ್ಕರೆ ಅಂಶ ಎಷ್ಟಿದೆ ಅಂತ ನೋಡಬೇಕು, ರ್ಯಾಂಡಮ್ ಬ್ಲಡ್ ಶುಗರ್ ನೋಡಬೇಕಾಗ್ತದೆ. ಅದರ ಜೊತೆಗೆ ಹಾರ್ಮೋನಲ್ ಎಸ್ಸೆ ಅಂತ ಮಾಡ್ತೇವೆ. ಅಂದರೆ FSH ಹಾರ್ಮೋನ್ ಇರ್ಬೋದು, LH ಹಾರ್ಮೋನ್, ಪ್ರೊಜೆಸ್ಟ್ರಾನ್ ಹಾಗೂ ಈಸ್ಟ್ರೋಜನ್, ಈ ರಕ್ತದಲ್ಲಿ ಈ ಹಾರ್ಮೋನುಗಳ ಸಂಖ್ಯೆ ಎಷ್ಟಿದೆ ಅಂತೇಳಿ ನಾವು ನೋಡಬೇಕಾಗ್ತದೆ. ಯಾಕಂದರೆ ಹಾರ್ಮೋನ್ನ ವ್ಯತ್ಯಾಸ ಇರುವ ಕಾರಣ
ಈ ಬ್ಲಡ್ ಟೆಸ್ಟ್ಗಳು ಹಾಗೂ ಇದರ ಜೊತೆಗೆ ನಾವು ಹೊಟ್ಟೆದು ಅಲ್ಟ್ರಾಸೋನೋಗ್ರಫಿ ಅಂತ ಹೇಳ್ತೇವೆ, ಇದನ್ನು ಟೆಸ್ಟ್ ಮಾಡಿದರೆ ಅಂಡಾಶಯದಲ್ಲಿ ಸಿಸ್ಟ್ಗಳು ಇರುವುದು ನಮಗೆ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಈ PCOS ಸಮಸ್ಯೆಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆಯದೇ ಇದ್ದರೆ ಏನೇನೆಲ್ಲ ಸಮಸ್ಯೆಗಳು ಬರ್ಬೋದು? ಅದೇ ಆಗಲೇ ನಾನು ಹೇಳಿದಾಗೆ ಈಗ PCOSನ ಲಕ್ಷಣಗಳು ಇದ್ದವರು ಈಗ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ತಗೊಳ್ಳದೇ ಇದ್ದರೆ ಅವರು ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುವಂತಹವರು, ನೆಕ್ಸ್ಟ್ ಈಗ ಮದುವೆ ಆದ ನಂತರ ಅವರು ಪ್ರೆಗ್ನೆನ್ಸಿಗೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇನ್ಫರ್ಟಿಲಿಟಿ ಅಂತ ಹೇಳಿದರೆ ಈಗ ಅವರಿಗೆ ಆ್ಯನೋವ್ಯುಲೇಷನ್ ಇರ್ತದೆ, ಕರೆಕ್ಟಾದ ಸರಿಯಾದ ಸಮಯದಲ್ಲಿ ಬೀಜ ಬಿಡುಗಡೆ ಅಥವಾ ಅಂಡಾಣು ರಿಲೀಸ್ ಆಗದ ಕಾರಣ ಆ್ಯನೋವ್ಯುಲೇಟರಿ ಸೈಕಲ್ಸ್ ಅಂತ ಹೇಳ್ತೇವೆ, ಅಂಥ ಸಮಸ್ಯೆ ಇರುವವರಿಗೆ ಇನ್ಫರ್ಟಿಲಿಟಿ ಅಂದರೆ ಬಂಜತನ ಕಾಡ್ಬೋದು. ಇದೊಂದು ಪ್ರಮುಖ ಸಮಸ್ಯೆ. ಆಗಲೇ ಅದರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಟೈಪ್ 2 ಡಯಾಬಿಟಿಸ್ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅಂದರೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಕಂಡು ಬರುವಂಥದ್ದು, ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುವ ಕಾರಣ ಅಂಥವರಲ್ಲಿ ಟೈಪ್ 2 ಡಯಾಬಿಟಿಸ್ ಬರ್ತದೆ. ಹಾಗೆ ಇನ್ನು ಕೆಲವರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು, ರಕ್ತದ ಒತ್ತಡ ಅಧಿಕವಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆ ಕೂಡ ಜಾಸ್ತಿ ಇರ್ತದೆ. ಹೆಚ್ಚಾಗಿ PCOS ಸಮಸ್ಯೆ ಅಂತ ಹೇಳೋದು ಒಬೆಸಿಟಿ ಇರುವವರಲ್ಲಿ ಅಂದರೆ ಸ್ಥೂಲಕಾಯಿಗಳಲ್ಲಿ ಜಾಸ್ತಿ ಕಾಣಿಸುವಂಥದ್ದು. ಅದರ ಜೊತೆಗೆ ಕೃಷ ಶರೀರದವರಲ್ಲೂ ಕಾಣ್ತದೆ. ಅಂದರೆ ನಾವು ಲೀನ್ PCOS ಅಂತ ಹೇಳ್ತೇವೆ. ಎರಡು ಥರದ PCOS ಇರ್ತದೆ. ಈ ಒಬೆಸಿಟಿಯಿಂದ ಬರುವಂಥ PCOS ಅಲ್ಲಿ ಅಧಿಕವಾಗಿ ಟೈಪ್ 2 ಡಯಾಬಿಟಿಸ್ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಬರುವಂತಹ ಸಾಧ್ಯತೆ ಇರ್ತದೆ. ಎರಡು ಥರದ PCOS ಟೈಪಲ್ಲಿ ಕೂಡ ಲೀನ್ ಇರ್ಬೋದು ಅಥವಾ ಒಬಿಸ್ ಇರ್ಬೋದು. ಎರಡೂ ಸಮಸ್ಯೆಗಳಲ್ಲಿ ಕೂಡ ಆ್ಯನೋವ್ಯುಲೇಟರಿ ಸಮಸ್ಯೆ ಇರುವ ಕಾರಣ ಅಂಥವರಲ್ಲಿ ಬಂಜೆತನದ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ. ಹಾಗಾದರೆ ಈ PCOS ಯಾವ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ? PCOS ಯಾವುದೇ ರಿಪ್ರೊಡಕ್ಟಿವ್ ಏಜಲ್ಲಿ ಯಾವುದೇ ಏಜ್ ಗ್ರೂಪಲ್ಲಿ ಕೂಡ ಕಾಣಿಸ್ಬೋದು. ಹೆಚ್ಚಾಗಿ 16ರಿಂದ 45 ವರ್ಷದ ಒಳಗೆ ಕಾಣಿಸ್ಕೊಳ್ತದೆ. ಓಕೆ ಡಾಕ್ಟರ್. ಹಾಗಾದರೆ ಡಾಕ್ಟರ್, ಈ PCOS ಸಮಸ್ಯೆಗೆ ಚಿಕಿತ್ಸೆ ಅಥವಾ ಪರಿಹಾರ ಏನು? PCOSಗೆ ಖಂಡಿತವಾಗಿ ಚಿಕಿತ್ಸೆ ಇದೆ, ಎರಡು ಥರದ. ನಾವೀಗ ಆಯುರ್ವೇದದಲ್ಲಿ ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಒಂದು ಶೋಧನ ಚಿಕಿತ್ಸೆ ಹಾಗೂ ಶಮನ ಚಿಕಿತ್ಸೆ ಅಂತ ಎರಡು ಥರವಾದ ಚಿಕಿತ್ಸೆ ಇದೆ. ಶೋಧನ ಚಿಕಿತ್ಸೆ ಅಂದರೆ ಶಾರೀರಿಕವಾಗಿ ಫುಲ್ ಪ್ಯೂರಿಫಿಕೇಷನ್ ಅಂತ ಹೇಳ್ತೇವೆ, ಅಂದರೆ ದೇಹವನ್ನು ಶುದ್ಧಿ ಮಾಡುವಂಥದ್ದು. ಇದನ್ನು ನಾವು ಪಂಚಕರ್ಮ ಚಿಕಿತ್ಸೆಯನ್ನು ಉಪಯೋಗಿಸಿ ಶೋಧನ ಚಿಕಿತ್ಸೆ ಮಾಡ್ತೇವೆ. ಇದು ನಾವು ಇಲ್ಲಿ ಯೆನೆಪೋಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆಯಲ್ಲಿ ನರಿಂಗಾನದಲ್ಲಿ ನಾವು ಚಿಕಿತ್ಸೆಯನ್ನು ಕೊಡ್ತೇವೆ. ಪೇಷಂಟ್ ಒಳರೋಗಿಯಾಗಿ ಅಡ್ಮಿಷನ್ ಆಗಬೇಕಾಗ್ತದೆ. ಅದರಲ್ಲಿ ನಾವು ಒಂದು 8 ದಿನಗಳ ಕಾಲ ಶೋಧನ ಚಿಕಿತ್ಸೆಗೆ ಒಳಪಡಿಸಿ ಅದರ ನಂತರ ನಾವು ಅವರಿಗೆ ಓರಲ್ ಮೆಡಿಸಿನ್ ಅಂದರೆ ಶಮನ ಚಿಕಿತ್ಸೆ ಅಂತ ಹೇಳಿದರೆ ನಾವು ಹೊಟ್ಟೆಗೆ ಮದ್ದು ಕೊಡುವಂಥದ್ದು, ಆ ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಗುಣಪಡಿಸ್ಬೋದು. ಅಂದರೆ ವಾತ ಮತ್ತು ಕಫಹರ ಚಿಕಿತ್ಸೆ ಅಂತೇಳಿ ಹೇಳ್ತೇವೆ, ಹೊಟ್ಟೆಗೆ ಕೊಡುವಂಥದ್ದು. ಆಗೋದ್ರಿಂದ ಸಿಸ್ಟ್ನ ಸೈಜ್ ಸಣ್ಣ ಆಗುವಂಥದ್ದು ಮಾಡ್ತದೆ. ಅದರ ಜೊತೆಗೆ ಅನಿಯಮಿತವಾದಂತಹ ಋತುಸ್ರಾವ ಎಲ್ಲ ನಿಯಮಿತವಾಗಿ ಆಗ್ತದೆ. ಓಕೆ ಡಾಕ್ಟರ್. ಹಾಗೆ ಈ PCOS ಸಮಸ್ಯೆಯನ್ನು ಯಾವ ರೀತಿ ತಡೆಗಟ್ಬೋದು ಡಾಕ್ಟರ್? ಅದೇ ನಾನು ಆಗಲೇ ಹೇಳಿದಾಗ ಇದೊಂದು ಲೈಫ್ ಸ್ಟೈಲ್ ಡಿಸಾರ್ಡರ್ PCOS ಅಂದರೆ. ಹಾಗಾಗಿ ಪ್ರಮುಖವಾಗಿ ನಾವು ಆಹಾರ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ. ಅದರ ಜೊತೆಗೆ ಶಾರೀರಿಕ ಚಟುವಟಿಕೆಗಳು ಅಂದರೆ ವ್ಯಾಯಾಮ, ಆಹಾರದ ಜೊತೆಗೆ ವ್ಯಾಯಾಮ ಕೂಡ ನಿಯಮಿತವಾಗಿ ಮಾಡುವಂಥದ್ದು. ಒಂದು ವಾರದಲ್ಲಿ 5ರಿಂದ 6 ದಿವಸ ನಿಯಮಿತವಾಗಿ ವ್ಯಾಯಾಮ, ಅದು ಯಾವುದೇ ರೂಪದಲ್ಲಿ ಇರ್ಬೋದು, ಯೋಗ ಪ್ರಾಣಾಯಾಮ ಆಗ್ಬೋದು ಅಥವಾ ಈಗ ಹೇಳುವಾಗೆ ವಾಕಿಂಗ್ ಅಥವಾ ಜಾಗಿಂಗ್ ಯಾವುದೇ ಥರದ ಇರ್ಬೋದು. ಬಟ್ ಶಾರೀರಿಕ ಚಟುವಟಿಕೆ ಅತ್ಯಗತ್ಯ. ಅದರ ಜೊತೆಗೆ ನಿಯಮಿತವಾದ ನೀರು ಸೇವನೆ ಕೂಡ, ಯಾಕಂದರೆ ಈಗಿದ್ದೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂದರೆ ಒತ್ತಡದಿಂದಾಗಿ ನಾವು ದಿನನಿತ್ಯದ ನೀರನ್ನೇ ಮರೆತು ಬಿಡ್ತೇವೆ. ಒಂದು ಸರಾಸರಿಯಾಗಿ 25 kg ಇರುವಂತಹ ವ್ಯಕ್ತಿ 1 ಲೀಟರ್ ನೀರು ಕುಡಿಬೇಕಾಗ್ತದೆ. ಅಂದರೆ ಒಂದು 75 kg ಇರುವ ವ್ಯಕ್ತಿ 3 ಲೀಟರ್ ದಿವಸಕ್ಕೆ ನೀರು ಕುಡಿಬೇಕಾಗ್ತದೆ. ಸೊ ನಿಯಮಿತ ಆಹಾರ, ಅದರ ಜೊತೆಗೆ ನೀರಿನ ಇದು ಮತ್ತು ಶಾರೀರಿಕ ಚಟುವಟಿಕೆ ಇದೆಲ್ಲ ಸೇರಿ ಇದರ ಜೊತೆಗೆ ನಮ್ಮ ಆಯುರ್ವೇದದ ಚಿಕಿತ್ಸೆ ಮಾಡಿದರೆ ಖಂಡಿತವಾಗಿ PCOS ಅನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ಓಕೆ ಡಾಕ್ಟರ್. ಹಾಗೆ ಡಾಕ್ಟರ್, ಈ PCOS ಸಮಸ್ಯೆ ಇರುವಂಥವರು ಹಾಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮಹಿಳೆಯರು ಯಾವ ರೀತಿಯ ಆಹಾರವನ್ನು ತ್ಯಜಿಸಬೇಕು? ನಾವು 3 ವೈಟ್ಸ್ ಅಂತೇಳಿ ಹೇಳ್ತೇವೆ. ಅಂದರೆ 3 ಬಿಳಿಯ ಆಹಾರ ಪದಾರ್ಥಗಳು: ಅತಿಯಾದ ಸಕ್ಕರೆಯ ಬಳಕೆ, ಅತಿಯಾದ ಉಪ್ಪು ಹಾಗೂ ಮೈದಾದಿಂದ ಮಾಡಿದ ಆಹಾರ ಪದಾರ್ಥಗಳು. ಈಗ ನೀವು ಬೇಕರಿ ಐಟಮ್ಸ್ ಯಾವುದು ತೆಕ್ಕೊಂಡ್ರು ಎಲ್ಲವೂ ಮೈದಾದಿಂದ ಬಳಸುವಂಥದ್ದು. ಕರಿದ ಆಹಾರ ಪದಾರ್ಥಗಳಾಗಿರ್ಬೋದು ಅಥವಾ ಸಿಹಿ ಖಾದ್ಯಗಳಾಗಿರ್ಬೋದು ಎಲ್ಲವೂ ಮೈದಾದಿಂದ, ಹೆಚ್ಚಿನ ಆಹಾರಗಳು ಮೈದಾದಿಂದ ಬಳಸೋದು. ಹಾಗಾಗಿ ಅದರ ಜೊತೆಗೆ ಅದರಲ್ಲಿ ಅತಿಯಾದ ಸಕ್ಕರೆ ಬಳಸಿರ್ತಾರೆ. ಇನ್ನೀಗ ಫ್ರೈಡ್ ಐಟಮ್ಸ್ ಅಂತ ಹೇಳಿದ್ರೆ ಈಗ ಚಿಪ್ಸ್ ಆಗಿರ್ಬೋದು, ಯಾವುದೆಲ್ಲ ಪ್ಯಾಕೆಟಲ್ಲಿ ಬರುವಂಥ ಫುಡ್, ಫಾಸ್ಟ್ ಫುಡ್ ಇರ್ಬೋದು, ಜಂಕ್ ಫುಡ್ ಇರ್ಬೋದು, ಇದರಲ್ಲೆಲ್ಲ ಅತಿಯಾದ ಈಗ ಉಪ್ಪಿನ ಬಳಕೆ ಅಥವಾ ಅತಿ ಮಸಾಲೆಯುಕ್ತ ಆಹಾರಗಳ ಬಳಕೆ ಆಗಿರೋದರಿಂದ ಅದೆಲ್ಲವನ್ನು ನಾವು ಅವಾಯ್ಡ್ ಮಾಡಬೇಕಾಗ್ತದೆ. ಮೈದಾದಂದರೆ ಈಗ ನಾವು ಯಾವುದೇ ನೀವು ಫಾಸ್ಟ್ ಫುಡ್ ತಗೊಂಡ್ರೆ ಪೂರಿ ಇರ್ಬೋದು ಅಥವಾ ಈಗ ಸಮೋಸ ಇರ್ಬೋದು, ಬೇಕರಿ ಐಟಮ್ಸಲ್ಲಿ ಬ್ರೆಡ್ ಇರ್ಬೋದು, ಬಿಸ್ಕೆಟ್ಸ್ ಇರ್ಬೋದು, ಯಾವುದೇ ತಗೊಂಡು ಅದೆಲ್ಲ ಮೈದಾ ಯುಕ್ತವಾಗಿರ್ತದೆ. ಸೊ ಅತಿಯಾದ ಮೈದಾ ಬಳಕೆ, ಸಕ್ಕರೆ ಹಾಗೂ ಉಪ್ಪು ಈ 3ಅನ್ನು ನಾವು ಅವಾಯ್ಡ್ ಮಾಡಬೇಕಾಗ್ತದೆ.
ಹಾಗೆ ಕೆಲವರು ಹೇಳ್ತಾರೆ ಈ ಮಾಂಸಾಹಾರ ಸೇವನೆ ಮಾಡೋದ್ರಿಂದ ಕೂಡ ಈ PCOS ಸಮಸ್ಯೆ ಬರ್ಬೋದು ಅಂತ, ಇದು ನಿಜನಾ ಡಾಕ್ಟರ್? ಖಂಡಿತವಾಗಿ. ಯಾಕೆಂತ ಹೇಳಿದರೆ ಮಾಂಸ ಅತಿ ಸೇವನೆ ಮಾಡೋದ್ರಿಂದ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತದೆ. ಫ್ಯಾಟ್ ನಿಧಾನಕ್ಕೆ ಸಿಸ್ಟಾಗಿ ಕನ್ವರ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಓಕೆ ಡಾಕ್ಟರ್. ಹಾಗಾದರೆ ಈ PCOS ಸಮಸ್ಯೆ ಇರುವಂಥವರು ಯಾವ ರೀತಿಯ ಆಹಾರ ಕ್ರಮವನ್ನು ಅನುಸರಿಸಿದ್ರೆ ಉತ್ತಮ? ಈಗ ನಾವು PCOS ಇರುವಂತಹ ಪೇಷಂಟ್ಗಳಿಗೆ ಹೆಚ್ಚಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಹೇಳ್ತಾ ಇದ್ದೇವೆ. ಅಂದರೆ 16:8 ಅವರ್ಸ್ ಆಫ್ ಈಟಿಂಗ್ ವಿಂಡೋ ಅಂತ ಹೇಳಿದ್ರೆ 8 ಗಂಟೆಯ ಕಾಲ ಬೇಕಾದ ಆಹಾರವನ್ನು ಸೇವಿಸ್ಬೋದು. ಮತ್ತು ಉಳಿದ 16 ಗಂಟೆಗಳಲ್ಲಿ ಕೇವಲ ನೀರು ಅಥವಾ 0 ಕ್ಯಾಲರಿ ಫುಡ್ಸ್ ಅಂತ ಹೇಳ್ತೇವೆ. ಅಂದರೆ ಅದರಲ್ಲಿ ನೀವು ಗ್ರೀನ್ ಟೀ ತಗೊಳ್ಬೋದು ಸಕ್ಕರೆ ಇಲ್ಲದೆ, ಅಥವಾ ಬ್ಲ್ಯಾಕ್ ಕಾಫಿ ಅಥವಾ ಬ್ಲ್ಯಾಕ್ ಟೀ ತಗೊಳ್ಬೋದು. ನೆಕ್ಸ್ಟ್ ಉಳಿದ 8 ಗಂಟೆಗಳ ಕಾಲ ಸಾತ್ವಿಕ ಆಹಾರ ಅಂದರೆ ಆರೋಗ್ಯಕ್ಕೆ ಉತ್ತಮವಾದ ಆಹಾರದ ಪೂರೈಕೆ ಮಾಡಬೇಕು. ಅಂದರೆ ನಾವು ಉದಾಹರಣೆಗೆ ಹೇಳೋದಾದರೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಮಧ್ಯಾಹ್ನ 1 ಗಂಟೆಗೆ ಅಥವಾ 12 ಗಂಟೆಗೆ ಶುರು ಮಾಡಿದರೆ ಈಟಿಂಗ್ ವಿಂಡೋ ಅಂತ ಹೇಳ್ತೇವೆ. ಸಂಜೆ 7 ಗಂಟೆ ಅಥವಾ ರಾತ್ರಿ 8 ಗಂಟೆಯ ಒಳಗೆ ರಾತ್ರಿ ಊಟವನ್ನು ಮುಗಿಸುವಂಥದ್ದು. ಅದರ ನಂತರ ಕೇವಲ ನೀರು ಕುಡಿಬೋದು ಅಥವಾ ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿ ಅಥವಾ ಬ್ಲ್ಯಾಕ್ ಟೀ ಕುಡಿಬೋದು. ಹಾಲು ಮತ್ತು ಸಕ್ಕರೆ ರಹಿತ ಅದು ಯಾವುದನ್ನು ತಗೊಳ್ಬಾರ್ದು. ಇದರಿಂದ ಗಣನೀಯವಾಗಿ ಸಿಸ್ಟಿನ ಸೈಜ್ ಕೂಡ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಅವರಿಗೆ ಸಿಂಪ್ಟಮ್ಸ್ ಕೂಡ ರಿಲೀವ್ ಆಗ್ತದೆ. ಹಾಗಾದರೆ ಈ ಸಿಸ್ಟ್ ಯಾವ ಕಾರಣದಿಂದಾಗಿ ಬರುತ್ತೆ? ಸಿಸ್ಟ್ ನಾನು ಆಗಲೇ ಹೇಳಿದಾಗೆ ಆಹಾರ ಶೈಲಿಯಲ್ಲಿ ಆಗುವಂಥ ವ್ಯತ್ಯಯ, ಅಂದರೆ ಆಹಾರ ಪದ್ಧತಿ. ಈಗ ಸಮಯದ ಒತ್ತಡದಿಂದಾಗಿ ಎಲ್ಲರೂ ಫಾಸ್ಟ್ ಫುಡ್ ಅಥವಾ ಜಂಕ್ ಫುಡ್ಡಿಗೆ ಮೊರೆ ಹೋಗ್ತಾ ಇದ್ದಾರೆ, ಅಥವಾ ನೀರಿನ ಬಳಕೆ ಕಡಿಮೆ ಆಗ್ತದೆ. ಅದರ ಜೊತೆಗೆ ನಿಯಮಿತ ವ್ಯಾಯಾಮ ಅಥವಾ ಶಾರೀರಿಕ ಚಟುವಟಿಕೆಗಳ ಕೊರತೆಯಿಂದಾಗಿ PCOS ಕಂಡುಬರ್ತದೆ. ಓಕೆ ಡಾಕ್ಟರ್, ನೀವು PCOS ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಇದೀಗ ಆಯುರ್ವೇದದಲ್ಲಿ ಬಾಣಂತಿಯರ ಹಾಗೆ ಗರ್ಭಿಣಿಯರ ಆರೈಕೆಯ ಬಗ್ಗೆ ಹೇಳ್ಬೋದಾ? ಖಂಡಿತವಾಗಿ. ಆಯುರ್ವೇದದಲ್ಲಿ ಗರ್ಭಿಣಿಯರ ಆರೈಕೆಗೆ ಮಾಸಾನುಮಾಸಿಕ ಗರ್ಭಿಣಿ ಪರಿಚರ್ಯ ಅಂತ ಇದೆ. ಅಂದರೆ ಎಲ್ಲ ಆಚಾರ್ಯರು ಪ್ರಥಮ ತಿಂಗಳಿಂದ ಅಂದರೆ ಮೊದಲನೇ ತಿಂಗಳಿಂದ 9ನೇ ತಿಂಗಳ ತನಕ ಗರ್ಭಿಣಿಯರು ಯಾವುದೆಲ್ಲ ಆಹಾರ ತಗೊಳ್ಬೇಕು, ಯಾವ ರೀತಿ ಅವರ ಪರಿಚರ್ಯ ಹೇಗೆ ಇರಬೇಕು ದಿನನಿತ್ಯ ಅಂತ ಹೇಳೋದನ್ನು ಹೇಳಿದ್ದಾರೆ. ಇದರಲ್ಲಿ ಮೊದಲಿನ 3 ತಿಂಗಳವರೆಗೆ ಲಘು ಮತ್ತು ದ್ರವ ಆಹಾರದ ಬಳಕೆ ಜಾಸ್ತಿ ಹೇಳಿದ್ದಾರೆ. ಯಾಕೆಂದರೆ ಇನ್ನೂ ಗರ್ಭ ಅನ್ನೋದು ಬಡ್ಡಿಂಗ್ ಸ್ಟೇಜಲ್ಲಿ ಇರ್ತದೆ. ಮತ್ತು ಹೆಚ್ಚಿನ ಗರ್ಭಿಣಿಯರಲ್ಲಿ ವಾಂತಿ ಆಗುವಂಥದ್ದು, ಬೆಳಿಗ್ಗೆ ಎದ್ದ ತಕ್ಷಣ ವಾಕರಿಕೆ ಬರುವಂಥದ್ದು ಸಹಜವಾಗಿರ್ತದೆ. ಆದ್ದರಿಂದ ಲಘು ಆಹಾರ ಹಾಗೂ ದ್ರವಯುಕ್ತ ಆಹಾರವನ್ನು ಜಾಸ್ತಿ ಬಳಕೆ ಹೇಳಿದ್ದಾರೆ. ಅದರ ಜೊತೆಗೆ ನಾವು ಹಾಲು ಹಾಗೂ ತುಪ್ಪದಿಂದ ಮಾಡಿದಂತಹ ಪ್ರಾಡಕ್ಟ್ಸನ್ನು ಜಾಸ್ತಿ ಬಳಕೆಗೆ ಹೇಳ್ತೇವೆ. ಯಾಕೆಂತ ಹೇಳಿದರೆ ಫೋಲಿಕ್ ಆ್ಯಸಿಡ್ ಅಂತ ಈಗ ನಿಮಗೆ ಗೊತ್ತಿರ್ಬೋದು, ಅದು ಫೋಲೇಟ್ ಅಂತ ಹೇಳ್ತೇವೆ. ಅದೆಲ್ಲ ಹಾಲು ಮತ್ತು ತುಪ್ಪದಲ್ಲಿ ಹೇರಳವಾಗಿರ್ತದೆ. ಇದರಿಂದ ಮಗುವಿನ ಬೆಳವಣಿಗೆಗೆ ತುಂಬ ಸಹಕಾರಿಯಾಗ್ತದೆ. ಇದರ ಜೊತೆಗೆ ನಾವು ಫೋಲೇಟ್ ಇರುವಂತಹ ಆಹಾರಗಳನ್ನು ಹೆಚ್ಚಾಗಿ ಬಳಸಲಿಕ್ಕೆ ಹೇಳ್ತೇವೆ. ವಿಟಮಿನ್ ಸಿ ಇರುವಂತಹ ಇದು ಹಣ್ಣುಗಳಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಇರ್ಬೋದು. ಇದರಲ್ಲೆಲ್ಲ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಎಲ್ಲ ಅಧಿಕವಾಗಿರ್ತದೆ. ಇದರಿಂದ ಮಗುವಿನ ಬೆಳವಣಿಗೆಗೆ ತುಂಬ ಸಹಕಾರಿಯಾಗ್ತದೆ. ಹಾಗೆ ಇದರ ಜೊತೆಗೆ ಗರ್ಭಾವಸ್ಥೆಯಲ್ಲಿ ಬೇಕಾಗುವಂತಹ ಸತ್ವದ ಪೂರೈಕೆ ಆಗ್ತದೆ. ಆಹಾರದಲ್ಲಿ ಪೋಷಕಾಂಶದ ಕೊರತೆ ಆಗದಂತೆ ಇದು ತಡೀತದೆ. ಹಾಗೆ 4ನೇ ತಿಂಗಳಿಂದ 7ನೇ ತಿಂಗಳು ಅಂದರೆ ನಾವು ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಹೇಳ್ತೇವೆ. ಈ ಸಮಯದಲ್ಲಿ ಕೂಡ ನಾವು ಕೆಲವೊಂದು ಔಷಧಿಯುಕ್ತ ತುಪ್ಪದ ಬಳಕೆಯನ್ನು ಹಾಗೆ ಮತ್ತು ಲಕ್ಷಣಗಳನ್ನು ನೋಡಿಕೊಂಡು ಗರ್ಭ ವೃದ್ಧಿಗೆ ಬೇಕಾದಂತಹ ಮೆಡಿಸಿನನ್ನು ಕೊಡ್ತೇವೆ. ಮತ್ತು ಕೊನೆಯದಾಗಿ ಅಂದರೆ 3rd ಟ್ರೈಮಿಸ್ಟರ್ ಅಂತ ಹೇಳ್ತೇವೆ. ಇದರಲ್ಲಿ ಸುಖ ಪ್ರಸವಕ್ಕೆ ಅಂದರೆ ಹೆರಿಗೆ ಸುಲಭವಾಗಿ ಆಗಲಿಕ್ಕೆ ಅಥವಾ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಯಾವ ಥರದ ಎಂತೆಲ್ಲ ಔಷಧಿಗಳು ಬೇಕು ಇದನ್ನು ನಾವು ಕೊಡ್ತೇವೆ. ಓಕೆ. ಹಾಗೆ ಡಾಕ್ಟರ್, ಈ ಗರ್ಭಿಣಿ ಸ್ತ್ರೀಯರಿಗೆ ಕೆಲವೊಂದು ಹಣ್ಣು ತರಕಾರಿಗಳನ್ನು ಸೇವಿಸಬಾರ್ದು ಅಂತ ಹೇಳ್ತಾರೆ, ಅದು ನಿಜಾನ? ಫಾರ್ ಎಕ್ಸಾಂಪಲ್ ಹೆಚ್ಚಾಗಿ ಪಪಾಯವನ್ನು ಸೇವಿಸಬಾರ್ದು ಅಂತ ಹೇಳ್ತಾರೆ, ಇದು ನಿಜಾನ ಡಾಕ್ಟರ್? ಪಪಾಯ ಹಣ್ಣು ಒಳ್ಳೆ ಬಲಿತ ಹಣ್ಣಾಗಿದ್ದರೆ ಪಪಾಯ ಹಣ್ಣನ್ನು ಸೇವನೆ ಮಾಡ್ಬೋದು. ನಾವು ಈಗ ಯಾವುದು ಹೇಳಿದ್ರೆ ರಾ ಪಪಾಯ ಅಂತ ಹೇಳ್ತೇವೆ, ಅಂದರೆ ಈ ಮೇಣಯುಕ್ತ ಪಪಾಯ, ಅದು ಗರ್ಭಸ್ರಾವ ಆಗುವ ಹಾಗೆ ಅಥವಾ ಗರ್ಭಿಣಿ ಮಹಿಳೆಯರಲ್ಲಿ ಬ್ಲೀಡಿಂಗ್ ರಕ್ತಸ್ರಾವ ಆಗುವ ಹಾಗೆ ಮಾಡ್ತದೆ. ಯಾಕೆಂದರೆ ಅದು ಅತಿ ಉಷ್ಣದಿಂದ ಕೂಡಿದೆ. ಹಾಗಾಗಿ ನಾವು ಪಪಾಯ ಅಥವಾ ಪೈನಾಪಲ್ ಕೂಡ ಈಗ ತುಂಬ ಹುಳಿಯುಕ್ತ ಪೈನಾಪಲ್ ಆದರೆ ನಾವು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಹಾಗೆ ಡಾಕ್ಟರ್, ಈ ಗರ್ಭಿಣಿ ಸ್ತ್ರೀಯರು ಕೆಲವರು ಕೆಲಸಕ್ಕೆ ಹೋಗ್ತಾರೆ, ಸೊ ಇಂಥವರಿಗೆ ವಿಶ್ರಾಂತಿ ಬೇಕಾ? ಯಾಕೆ ಅಂತ ಹೇಳಿದ್ರೆ
ಮನೆಯಲ್ಲಿ ಹೇಳ್ತಾರೆ ರೆಸ್ಟ್ ತಗೋ ಅಂತ. ಬಟ್ ಕೆಲವೊಂದು ಮಹಿಳೆಯರಿಗೆ ರೆಸ್ಟ್ ತಗೊಳ್ಳೋದು ಕಷ್ಟ, ಕೆಲಸಕ್ಕೂ ಹೋಗಬೇಕು, ರೆಸ್ಟ್ ಕೂಡ ತಗೊಳ್ಬೇಕು. ಸೊ ಇಂತಹ ಮಹಿಳೆಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕೆಂದರೆ ಗರ್ಭಾವಸ್ಥೆಯಲ್ಲಿ ಯಾವುದೇ ತೊಂದರೆ ಇಲ್ಲದಂತಹ ಮಹಿಳೆಯರಿಗೆ ನಾವು ರೆಸ್ಟ್ ಹೇಳೋದಿಲ್ಲ. ಈಗ ಯಾವುದಾದ್ರೂ ಪ್ಲಾಸೆಂಟ್ ಅದು ಸಮಸ್ಯೆ ಇದ್ದರೆ ಮಾತ್ರ ನಾವು ಅಂಥವರಿಗೆ ರೆಸ್ಟ್ ಹೇಳ್ತೇವೆ. ಖಂಡಿತವಾಗಿ ವರ್ಕಿಂಗ್ ವುಮೆನ್ ಯಾರು ಹೇಳ್ತಾರೆ, ಈಗ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರು ಕೆಲಸ ಮಾಡಿಕೊಂಡು ಮತ್ತೆ ರಾತ್ರಿ ಅಂದರೆ 8 ಗಂಟೆಗಳ ಕಾಲ ನಿದ್ರೆ ಅತ್ಯಗತ್ಯ. 8 ಗಂಟೆ ಬಿಟ್ಟು ಹಗಲಿನ ಸಮಯದಲ್ಲಿ ಗರ್ಭಾವಸ್ಥೆಯಲ್ಲಿ ನಿದ್ದೆ ಮಾಡಬೇಕಾದ ಅಗತ್ಯ ಇಲ್ಲ ಅಥವಾ ರೆಸ್ಟ್ ಮಾಡಬೇಕಾದ ಅಗತ್ಯ ಖಂಡಿತವಾಗಿಲ್ಲ. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ಮೊದಲಿನವರ ಮಹಿಳೆಯರನ್ನು ನಾವು ಗಮನಿಸಿದರೆ 9 ತಿಂಗಳ ತನಕ ಬಾವಿಯಿಂದ ನೀರು ಸೇದಿಕೊಂಡು ಎಲ್ಲ ಕೆಲಸನೂ ಮನೆ ಕೆಲಸ ಎಲ್ಲ ಕೆಲಸನೂ ಮಾಡಿಕೊಂಡು, ಕೆಲವರು ಗದ್ದೆಯಲ್ಲಿ ಕೆಲಸ ಮಾಡಿಕೊಂಡೆಲ್ಲ ಮಾಡ್ತಾ ಇದ್ರು. ಅವರಿಗೆ ಹೆರಿಗೆಲ್ಲ ಸುಲಭದಲ್ಲಿ ಆಗ್ತಾ ಇತ್ತು. ಹಾಗಾಗಿ ನಾವು ಈವನ್ ಪ್ರಾಣಾಯಾಮ ಮತ್ತು ಯೋಗ ಕೂಡ ನಾವು ಸಜೆಸ್ಟ್ ಮಾಡ್ತೇವೆ. ಯಾರಿಗೂ ಕಂಪ್ಲೀಟ್ ಬೆಡ್ ರೆಸ್ಟ್ ಅಂದರೆ ಯಾವ ತೊಂದರೆ ಇಲ್ಲದ ಮಹಿಳೆಯರಿಗೆ ಕಂಪ್ಲೀಟ್ ಬೆಡ್ ರೆಸ್ಟ್ ನಾವು ಸಜೆಸ್ಟ್ ಮಾಡೋದಿಲ್ಲ. ದಿನನಿತ್ಯದ ಎಲ್ಲ ಶಾರೀರಿಕ ಚಟುವಟಿಕೆಗಳ ಜೊತೆಗೆ ವರ್ಕಿಂಗ್ ಇರೋರು ವರ್ಕಿಂಗ್ ಮಾಡಿಕೊಂಡು ಅಡಿಗೆ ಎಲ್ಲ ಕೆಲಸವನ್ನು ಮಾಡಿಕೊಂಡು ಇದ್ದರೆ ಅವರಿಗೆ ಹೆರಿಗೆ ಸಮಯದಲ್ಲಿ ಅದು ಇನ್ನೂ ಅವರಿಗೆ ಸುಲಭ ಆಗ್ತದೆ. ಹಾಗಾಗಿ ಕೊನೆಯ 3 ತಿಂಗಳಲ್ಲಿ ನಾವು ಶಾರೀರಿಕ ಚಟುವಟಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತೇವೆ. ಅವರು ಕಸ ಗುಡಿಸುವಂಥದ್ದಾಗಿರ್ಬೋದು, ಮನೆಯಲ್ಲಿ ನೆಲವರಿಸುವಂಥ ಕೆಲಸ ಆಗಿರ್ಬೋದು, ಇದೆಲ್ಲ ಹೆಚ್ಚು ಮಾಡಲಿಕ್ಕೆ ಹೇಳ್ತೇವೆ. ಖಂಡಿತವಾಗಿ ರೆಸ್ಟ್ ಅಂತ ಹೇಳೋದು ಎಲ್ಲ ಗರ್ಭಿಣಿ ಸ್ತ್ರೀಯರಿಗೆ ಅಗತ್ಯ ಇಲ್ಲ. ಓಕೆ ಡಾಕ್ಟರ್, ಹಾಗೆ ಈ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ ಇರುವಂತಹ ಮಹಿಳೆಯರಿಗೆ ಆಯುರ್ವೇದದಲ್ಲಿ ಏನಾದರೂ ಚಿಕಿತ್ಸೆ ಇದೆಯಾ? ಗರ್ಭಾವಸ್ಥೆಯ ಕಾರಣದಿಂದನೇ ಬಂದಂತಹ, ಈಗ ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಹೇಳ್ತೇವೆ, ಅಂದರೆ ಸಕ್ಕರೆ ಅಂಶ ಜಾಸ್ತಿ ಆಗುವಂಥದ್ದು, ಅಥವಾ ಜೆಸ್ಟೇಷನಲ್ ಹೈಪರ್ ಟೆನ್ಷನ್ ಹೇಳ್ತೇವೆ, ರಕ್ತದೊತ್ತಡ ಅಧಿಕ ಆಗುವಂಥದ್ದು, ಅದೆಲ್ಲ ಗರ್ಭಾವಸ್ಥೆಯ ಕಾರಣದಿಂದನೇ ಬರುವಂಥದ್ದು. ಅಂಥದ್ದಕ್ಕೆ ನಾವು ಆಯುರ್ವೇದಿಕ್ ಮೆಡಿಸಿನ್ನ ಮೂಲಕ ಪರಿಹಾರ ಕಂಡುಕೊಳ್ಬೋದು. ಕೆಲವೊಂದು ತೀವ್ರತರವಾದ ಕಾಂಪ್ಲಿಕೇಶನ್ಸ್ ಇದ್ದಲ್ಲಿ ಮಾತ್ರ ನಾವು ಕೇವಲ ಆಯುರ್ವೇದದಿಂದ ಅದನ್ನು ಪರಿಹರಿಸಿಕೊಳ್ಳೋದು ಕಷ್ಟ. ಓಕೆ. ಹಾಗೆ ಈ ಆಯುರ್ವೇದದಲ್ಲಿ ಬಾಣಂತನ ಅಥವಾ ಸೂತಿಕಾ ಪರಿಚರ್ಯ ಅಂತ ಹೇಳ್ತೇವೆ, ಇದರ ಬಗ್ಗೆ ಉಲ್ಲೇಖ ಇದೆಯಾ? ಖಂಡಿತವಾಗಿದೆ. ಯಾಕಂದರೆ ಈ ಸೂತಿಕಾ ಪರಿಚರ್ಯ ಅಥವಾ ಬಾಣಂತನದ ಇದು ಬಂದಿದ್ದೇ ಆಯುರ್ವೇದ ಹಿನ್ನೆಲೆಯಿಂದ. ಈಗ ಮೊದಲೆಲ್ಲ ಮನೆಯಲ್ಲೇ ಹೆರಿಗೆ ಆದಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಬಾಣಂತಿ ಕೇರ್ ಕೊಡ್ತಾ ಇದ್ರು. ಈಗ ನಾವು ಸೂತಿಕಾ ಪರಿಚರ್ಯ ಅಂತ ಹೇಳಿದರೆ ಹೆರಿಗೆ ಆದ ಮಾರನೇ ದಿನದಿಂದ, ಅಂದರೆ ಈಗ ನಾರ್ಮಲ್ ಹೆರಿಗೆ ಆದವರಲ್ಲಿ ಮಾರನೇ ದಿವಸದಿಂದ ನಾವು ಸೂತಿಕಾ ಪರಿಚಯ ಶುರು ಮಾಡ್ತೇವೆ. ಇದಂದರೆ ಫುಲ್ ಸರ್ವಾಂಗ ಅಭ್ಯಂಗ ಅಂತ ಹೇಳ್ತೇವೆ. ವಾತಾಹಾರ ಆಯಿಲ್ ತಗೊಂಡು ಅದರಲ್ಲಿ ಫುಲ್ ಬಾಡಿ ಮಸಾಜ್ ಮಾಡಬೇಕು. ಅದರ ನಂತರ ಸ್ಟೀಮ್ ಹೇಳ್ತೇವೆ, ಅಂದರೆ ನಾಡಿಸ್ವೇದ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ. ಅದನ್ನು ಕೊಟ್ಟು ಅದರ ಜೊತೆಗೆ ಯೋನಿ ಧೂಪನ ಅಂತ ಚಿಕಿತ್ಸೆ ಇದೆ. ಇದನ್ನು ನಾವು 3 ರಿಂದ 7 ದಿವಸಗಳ ಕಾಲ ಕೊಡ್ತೇವೆ. ನಿಜವಾಗಿ 7 ದಿವಸಗಳ ಕಾಲ ಕೊಡಬೇಕು. ಕೆಲವು ಹೆರಿಗೆ ನಂತರ ಮಹಿಳೆಯರು ಸಮಯದ ಅಭಾವದಿಂದ 3 ದಿವಸ ಅಭ್ಯಂಗ ತಗೊಂಡು ಹೋಗ್ತಾರೆ. ಸೊ 3 ರಿಂದ ಜನರಲ್ ಆಗಿ 7 ದಿವಸದ ತನಕ ಸೌತಿಕ ಪರಿಚರ್ಯ ಕೊಡ್ತೇವೆ. ಅದರ ಜೊತೆಗೆ ಮೆಡಿಸಿನ್ ಕೂಡ, ಅಂದರೆ ಇಂಟರ್ನಲ್ ಮೆಡಿಸಿನ್ ಕೂಡ ನಾವು ಬಾಳಂತನಕ್ಕೆ ಕೊಡ್ತೇವೆ. ಯಾಕಂದರೆ ಹೆರಿಗೆಯ ನಂತರ ದೇಹದಲ್ಲಿ ನಾವೀಗ ಕಾಮನ್ ಆಗಿ ನೀರು ತುಂಬಿಕೊಂಡಾಗೆ ಆಗ್ತದೆ ಹೇಳ್ತೇವೆ. ನಿಮಗೆ ಗೊತ್ತಿರ್ಬೋದು, ಹೆರಿಗೆ ನಂತರ ಕೆಲವು ಹೆಂಗಸರು ದಪ್ಪ ಆಗ್ತಾರೆ. ಸೊ ಆ ಥರದಕ್ಕೆ ನಾವು ವಾತ ಕಫಹಾರ ಆಗುವಂತಹ ಚಿಕಿತ್ಸೆಯನ್ನು ನಾವು ಕೊಡ್ತೇವೆ. ಹಾಗಾದರೆ ಈ ಸೆಕ್ಷನ್ ಮಾಡಿರುವಂತಹ ಮಹಿಳೆಯರಲ್ಲಿ ಯಾವ ರೀತಿ ಆಯುರ್ವೇದದಲ್ಲಿ ಚಿಕಿತ್ಸೆ ಕೊಡ್ತೀರಿ? ಈಗ ಸಿಸೇರಿಯನ್ ಆದ ಮಹಿಳೆಯರು ಎಷ್ಟೋ ಜನಗಳು ಈಗ ನಮ್ಮಲ್ಲಿ ಕೇಳ್ತಾರೆ, ನಾವು ಬಾಳಂತನ ತೆಕ್ಕೊಳ್ಬೋದಾ ಅಥವಾ ಅಭ್ಯಂಗ ಮಾಡಿಸ್ಕೊಳ್ಬೋದಾ ಅಂತ. ಖಂಡಿತವಾಗಿ ಅವ್ರು ಮಾಡ್ಬೋದು. ಅದು ನಾವೊಂದು ಜನರಲ್ ಆಗಿ 10 ರಿಂದ 15 ದಿವಸಗಳ ಕಾಲ ನಾವು ಬೇಡ ಅಂತ ಹೇಳ್ತೇವೆ. ಯಾಕೆಂದರೆ ಹೊಟ್ಟೆಯಲ್ಲಿರುವ ಗಾಯ ಸಂಪೂರ್ಣವಾಗಿ ಗುಣಮುಖ ಆಗಬೇಕು. ಅದರ ನಂತರ ನಾವು ಅವರಿಗೆ ಮಸಾಜ್ ಆಗಲಿ ಅಥವಾ ಸ್ಟೀಮ್ ಅಥವಾ ಯೋನಿ ಧೂಪನ ಎಲ್ಲವನ್ನು ನಾವು ಕೊಡ್ತೇವೆ. ಅದರ ಜೊತೆಗೆ ಕಷಾಯ ಆಗಿರ್ಬೋದು ಅಥವಾ ವಾತಾಹಾರ ಕಫಾಹಾರ ಮಾತ್ರೆ ಇರ್ಬೋದು, ಅದನ್ನು ನಾವು ಜೊತೆಗೆ ಕೊಡ್ತೇವೆ. ಆದರೆ ನಾವು ನಾರ್ಮಲ್ ಡೆಲಿವರಿ ಆದ ಮಹಿಳೆಯರಲ್ಲಿ ಹೇಗೆ ಅಂತ ಹೇಳಿದರೆ ಮಾರನೇ ದಿವಸದಿಂದನೇ ಅಭ್ಯಂಗ ಎಲ್ಲ ಶುರು ಮಾಡ್ತೇವೆ. ಆದರೆ ಸಿಸೇರಿಯನ್ ಅಥವಾ ಸೆಕ್ಷನ್ ಆದ ಮಹಿಳೆಯರಲ್ಲಿ ನೆಕ್ಸ್ಟ್ ಡೇಯಿಂದ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. 1 ವಾರ ಅಥವಾ 10 ರಿಂದ 15 ದಿವಸದ ಗ್ಯಾಪ್ ಇಟ್ಕೊಂಡು ನಾವು ಶುರು ಮಾಡ್ತೇವೆ. ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಸಲಹೆ ಕೊಡ್ತೀರಿ? ಕನ್ನಡದಲ್ಲಿ ಒಂದು ಮಾತಿದೆ, 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನು ರೋಗಿ, 4 ಹೊತ್ತು ಉಂಡವನು ಹೊತ್ಕೊಂಡು ಹೋಗಿ ಅಂತ ನೀವು ಕೇಳಿರ್ಬೋದು. ಅಂದರೆ ಇದರ ಅರ್ಥ ಅಂದರೆ ಇದು ಆಹಾರ ಪದ್ಧತಿ ಹಾಗೂ ಯಾವ ರೀತಿ ನಾವು ಆಹಾರ ತಿಂತೇವೆ ಇದರ ಇಂಪಾರ್ಟೆನ್ಸನ್ನು ಇಲ್ಲಿ ಹೇಳಿದ್ದೇವೆ. ಈಗ ನಾನು ಹೇಳಿದಾಗೆ PCOS ಇರ್ಬೋದು ಅಥವಾ ಗರ್ಭಿಣಿ ಆರೈಕೆಯಲ್ಲಿರ್ಬೋದು, ಎಲ್ಲದರಲ್ಲೂ ನಾವು ಆಹಾರ ಪದ್ಧತಿಗೆ ಪ್ರಮುಖ ಇಂಪಾರ್ಟೆನ್ಸನ್ನು ಕೊಡ್ತೇವೆ. ಅಂದರೆ ಯಾವ ಥರದ ಆಹಾರ ತಿಂತೇವೆ ಹಾಗೂ ಎಷ್ಟೆಷ್ಟು ಹೊತ್ತು ಆಹಾರ ತಿಂತೇವೆ ಇದೆಲ್ಲ ಕೂಡ ಪ್ರಮುಖ ಪಾತ್ರ ವಹಿಸ್ತದೆ. ಜೀವನ ಶೈಲಿಯ ಬದಲಾವಣೆಯ ಜೊತೆಗೆ
ಸಾತ್ವಿಕ ಆಹಾರ ಅಥವಾ ಆರೋಗ್ಯಯುತ ಆಹಾರ ತೆಗೆದುಕೊಂಡ್ರೆ ಖಂಡಿತವಾಗಿ ಎಲ್ಲ ಮಹಿಳೆಯರು ಅವರ ಆರೋಗ್ಯವನ್ನು ಸುಧಾರಿಸಿಕೊಳ್ಬೋದು ಅಥವಾ PCOS ಅಥವಾ ಯಾವುದೇ ಹಾರ್ಮೋನ್ನ ಸಮಸ್ಯೆ ಇದ್ದರೆ ಅದನ್ನು ಪರಿಹರಿಸಿಕೊಳ್ಬೋದು. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮೊಂದಿಗಿದ್ದು PCOS ಹಾಗೆ ಗರ್ಭಿಣಿ ಬಾಣಂತನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ನಿಮಗೆ ಆರೋಗ್ಯ ದರ್ಪಣ ಕಾರ್ಯಕ್ರಮದ ಮೂಲಕ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟು ಹೊತ್ತು PCOS ಸಮಸ್ಯೆ ಹಾಗೆ ಗರ್ಭಿಣಿ ಬಾಣಂತಿಯರ ಆರೈಕೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ನಮಸ್ಕಾರ.